ಸಂಚಾರಿ ನಿಯಮಗಳನ್ನ ಪಾಲಿಸಿ ವಾಹನ ಚಾಲನೆ ಮಾಡಿ ಎಂದು ಪೊಲೀಸರು ಬುದ್ಧಿ ಹೇಳ್ತಾನೆ ಇರ್ತಾರೆ. ಇಲ್ಲೊಬ್ಬ ಕುಡಿದು ವಾಹನ ಚಾಲನೆ ಮಾಡಿ ಸಿಕ್ಕಿಬಿದ್ದ ಬೈಕ್ ಸವಾರನಿಗೆ ಟ್ರಾಫಿಕ್ ಪೊಲೀಸರು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ. ಕೊಡದಿದ್ದಾಗ ಹಲ್ಲೆ ಮಾಡಿ ಆಸ್ಪತ್ರೆ ಸೇರುವಂತೆ ಮಾಡಿದ್ದಾರೆ ಎಂದು ಬೈಕ್ ಸವಾರ ಆರೋಪಿಸಿದ್ದಾನೆ. ಮಾರ್ಚ್ 14ನೇ ರಾತ್ರಿ ಜಿಟಿ ಮಾಲ್ ಬಳಿ ಮದ್ಯ ಸೇವಿಸಿ ಬರ್ತಿದ್ದ ಸವಾರ ಈಶ್ವರ್ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿದ್ದಾನೆ. RX ಬೈಕ್ನಲ್ಲಿ ಬರ್ತಿದ್ದ ಈಶ್ವರ್ನನ್ನ ತಡೆದಿದ್ದ ವಿಜಯನಗರ ಟ್ರಾಫಿಕ್ ಪೊಲೀಸರು 10,000 ದಂಡ ಆಗುತ್ತೆ, 3,000 ಕೊಟ್ರೆ ಬಿಡ್ತೀವಿ ಅಂತ ಹೇಳಿದ್ರಂತೆ. ಆಗ ಕ್ಯಾಶ್ ಇಲ್ಲ ಸರ್ ಎಂದು 3,000 ಫೋನ್ ಪೇ ಮಾಡಲು ಹೋದಾಗ ಕ್ಯಾಶ್ ಕೊಡುವಂತೆ ಒತ್ತಾಯ ಮಾಡಿದ್ರು. ಆಗ ನನ್ನ ಬಳಿ ಕ್ಯಾಶ್ ಇಲ್ಲ, ನಾನು ಕೋರ್ಟ್ನಲ್ಲಿ 10,000 ಕಟ್ಕೋತೀನಿ ಎಂದಿದ್ದಂತೆ. ಅದಕ್ಕೆ ಪೊಲೀಸರು ಗಾಡಿ ಸೀಸ್ ಮಾಡಿ ಠಾಣೆಗೆ ತೆಗೆದುಕೊಂಡು ಹೋಗಿದ್ರು. ಮರುದಿನ ಮಾರ್ಚ್ 15ರಂದು ಕೋರ್ಟ್ಗೆ ಹೋಗಿ ಬಾಕಿ ದಂಡ ಸೇರಿ 13,000 ಪಾವತಿ ಮಾಡಿದ ಈಶ್ವರ್ ದಂಡ ಪಾವತಿ ರಶೀದಿಯೊಂದಿಗೆ ಬೈಕ್ ಕೊಡುವಂತೆ ಮಾರ್ಚ್ 16ರಂದು ಆತನ ಸ್ನೇಹಿತನೊಂದಿಗೆ ಠಾಣೆಗೆ ಹೋಗಿದ್ದಂತೆ. ಈ ವೇಳೆ ಸಂಚಾರಿ ಪೊಲೀಸರು ಹಲ್ಲೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೂಟ್ನಿಂದ ಒದ್ದು ಥಳಿಸಿದ್ರು. ಈ ವೇಳೆ ಮೂರ್ಛೆ ಹೋಗಿ ಕೆಳಗೆ ಬಿದ್ದೆ. ಆಗ ಅಸ್ವಸ್ಥಗೊಂಡಿದ್ದ ನನ್ನ ಸ್ನೇಹಿತ ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ರು. ನಾನು ಯಾವುದೇ ತಪ್ಪು ಮಾಡಿಲ್ಲ, ಅವರು ಹಾಕಿದ ದಂಡಕ್ಕೆ ಕೋರ್ಟ್ನಲ್ಲೇ ಫೈನ್ ಕಟ್ಟಿದ್ದೇನೆ, ಆದ್ರೂ ಯಾಕೆ ಈ ರೀತಿ ಹಲ್ಲೆ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಎಂದು ಈಶ್ವರ್ ಹೇಳಿದ್ರು. ಕೋರ್ಟ್ಗೆ ದಂಡ ಕಟ್ಟಿ ಬಂದ ನಂತರವೂ ಒಂದು ದಿನ ಅಲೆದಾಡಿಸಿದ್ರು. ತಪ್ಪು ಮಾಡಿದ್ದಕ್ಕೆ ದಂಡ ಹಾಕಿದ್ದಾರೆ, ಆದರೆ ಈ ರೀತಿ ಹಲ್ಲೆ ಮಾಡೋದು ಎಷ್ಟು ಸರಿ? ಠಾಣೆ ಒಳಗೆ ಕುಸಿದು ಬಿದ್ದ ತಕ್ಷಣ ಆಸ್ಪತ್ರೆಗೆ ಕರೆದುಕೊಂಡು ಬಂದ್ವಿ. ಇನ್ನು ಎಕ್ಸ್ರೇ ಮಾಡಿಸಿದ್ದು ಪಕ್ಕೆಲುಬು, ಎದೆಯ ಭಾಗಕ್ಕೆ ತೀವ್ರವಾದ ಪೆಟ್ಟಾಗಿದೆಯೆಂದು ಅಳಲು ತೋಡಿಕೊಂಡ್ರು ಗಾಯಾಳುವಿನ ಸ್ನೇಹಿತ. ಅವನಿಗೆ ಬುದ್ಧಿವಾದ ಹೇಳ್ಬಿಟ್ಟು ಕಳಿಸ್ಕೊಡ್ತೀವಿ ಅಂತ ಹೇಳಿ ಸರಿ ಅಂದ್ಬಿಟ್ಟು ಅದೇ ರೀತಿಯಾಗಿ ನಾವೇನು ಮಾಡಿದ್ವಿ, ಓಕೆ ಫೈನ್, ಏನೋ ಸಾರಿ ಕೇಳ್ತಾ ಇದ್ದಾರೆ, ಸೊ ಸಾರಿ ಕೇಳ್ಸೋದಕ್ಕೆ ಇರ್ಬೋದು ಅಥವಾ ಅಪಾಲಜಿ ಲೆಟರ್ ಬರ್ಸೋಕ್ಕೆ ಇರ್ಬೋದು ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಸೊ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, 2 ನಿಮಿಷನೂ ನಿಲ್ಲಿಸ್ಕೊಡಲಿಲ್ಲ ಸರ್ ಸ್ಟೇಷನ್ ಒಳಗಡೆ. ಅವರು ಮಾತಾಡೋಕ್ಕೂ ಬಿಡಲ್ಲ, ಸೀದಾ ಸ್ಟೇಷನ್ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಬಾಕ್ಲು ಹಾಕೊಂಡು ವಿತಿನ್ ಸೆಕೆಂಡ್ಸಲ್ಲಿ ಏನಾಯಿತು, ಇವ್ನು ಕೂಗಾಡಕ್ಕೆ ಶುರು ಮಾಡಿ ನೋಡಿ ನಾವೆಲ್ಲ ಭಯ ಬಿದ್ದು ಏನಾಯಿತು ಅಂತ ಹೇಳಿ ಕೇಳಿದಾಗ ಅವರು ಬಾಕ್ಲು ಓಪನೇ ಮಾಡಲಿಲ್ಲ ಸ್ಟೇಷನ್ಗೆ. ಅದಾದಮೇಲೆ ನೆಕ್ಸ್ಟು ಒಂದು 20 ನಿಮಿಷ ಆದರೂ ಕೂಡ ಬಿಡಲಿಲ್ಲ. ನಾವು ಆಮೇಲೆ ತುಂಬಾ ಜಾಸ್ತಿ ಕೂಗಾಡಕ್ಕೆ ಮಾಡಿದ್ವಿ. ಆಮೇಲೆ ಒಳಗಡೆ ಬಿಟ್ಟ ಮೇಲೆ ನೋಡ್ರೆ ಇವನು ಫುಲ್ ಮೂರ್ಛೆ ಹೋಗೋ ಸ್ಥಿತಿಯಲ್ಲಿದ್ದ ಸರ್. ಮೂರ್ಛೆ ಅಂದರೆ ಫುಲ್ ಕಂಟ್ರೋಲ್, ಇವನಿಗೇನು ಜ್ಞಾನನೇ ಇಲ್ಲ. ಈತ ಠಾಣೆಗೆ ದಂಡ ಕಟ್ಟಿ ಬಂದಿದ್ದ ಈಶ್ವರ್ಗೆ ಗಾಡಿ ಕೊಟ್ಟು ಕಳಿಸಿದ್ವಿ, ನಾವೇನೂ ಹಲ್ಲೆ ಮಾಡಿಲ್ಲ, ಆತ ಕುಸಿದು ಬಿದ್ದು ಮೂರ್ಛೆ ಹೋದ ಎಂದು ಆತ ಠಾಣೆಗೆ ಬಂದಿದ್ದು ತಪಾಸಣೆ ವೇಳೆ ನಡೆದುಕೊಂಡ ರೀತಿ ಬಾಡಿ ವಾರ್ನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎನ್ನುತ್ತಿದ್ದಾರೆ ಪೊಲೀಸರು.